ಕರ್ನಾಟಕದ ಜಿಯೋಗ್ರಫಿ, ಕರ್ನಾಟಕದ ಭೂಗೋಳಶಾಸ್ತ್ರ. ದ ಫಸ್ಟ್ ಲೆಸನ್ ಈಸ್ ಕರ್ನಾಟಕದ ಪರಿಚಯ. ಕರ್ನಾಟಕದ ಪರಿಚಯ ಏನಿದೆ ನಮ್ಮ ರಾಜ್ಯದಲ್ಲಿ? ನಮ್ಮ ರಾಜ್ಯದಲ್ಲಿ ಏನೇನಿದೆ ಬೇಗ ಹೇಳಿ. ಏನುಂಟು ನಮ್ಮ ರಾಜ್ಯದಲ್ಲಿ ನೋಡ್ಬೇಕಂದ್ರೆ? ಏನು ಇಲ್ವಾ? ಏನೇನಿದೆ? ಮತ್ತೆ ಐತಿಹಾಸಿಕ ಸ್ಥಳಗಳಿದ್ದಾವೆ, ಮತ್ತೆ ಜಲಪಾತಗಳಿದ್ದಾವೆ, ನದಿಗಳಿದ್ದಾವೆ, ಕಟ್ಟಡಗಳು ಉಂಟು. ಯಾವ ಕಟ್ಟಡಗಳು? ಇಂಡಸ್ಟ್ರಿಯಲ್ಸ್ ಇದೆ, ಮತ್ತೆ ನ್ಯಾಷನಲ್ ಪಾರ್ಕ್ಸ್ ಇದಾವ, ಮತ್ತೆ ಮತ್ತಿನ್ನೇನಿದೆ? ಇಷ್ಟೇನಾ? ಗಿರಿಧಾಮಗಳಿದ್ದಾವೆ, ಮತ್ತೆ ಇನ್ನೇನು ಇಲ್ವಾ? ಸಮುದ್ರ ಇದೆಯಾ? ಸಮುದ್ರಗಳಿದಾವ, ಬೀಚ್ಗಳಿದಾವ, ದ್ವೀಪಗಳಿದಾವ, ಇದಾವ ಇಲ್ವೋ? ಎಸ್, ಕರ್ನಾಟಕದ ಪರಿಚಯ. ಕರ್ನಾಟಕದ ಪರಿಚಯ ಹೆಡ್ಡಿಂಗ್ ಹಾಕಿ, ಕರ್ನಾಟಕದ ಪರಿಚಯ ಅಂತ ಹೇಳಿ. ಕರ್ನಾಟಕದ ಪರಿಚಯ ಅಂತೇಳಿ ಹೆಡ್ಡಿಂಗ್ ಹಾಕಾದ್ಮೇಲೆ ಓಕೆ. ಎಸ್, ಇದ್ರಲ್ಲಿ ಫಸ್ಟ್ ಬನ್ನಿ, ಕರ್ನಾಟಕದ ಪರಿಚಯ ಅಂತೇಳಿ ಹೆಡ್ಡಿಂಗ್ ಹಾಕಿ. ನೆಕ್ಸ್ಟ್ ನಮ್ಮ ಕರ್ನಾಟಕ ರಾಜ್ಯವನ್ನು ನೋಡ್ಬೇಕಾದ್ರೆ, ಕರ್ನಾಟಕ ರಾಜ್ಯಕ್ಕೆ 2000 ವರ್ಷಗಳ ಇತಿಹಾಸ ಇದೆ. ಇದೆಯಾ ಇಲ್ವೋ? ಇದೆಯಾ? ಎಸ್, ಕರ್ನಾಟಕ ರಾಜ್ಯಕ್ಕೆ 2000 ವರ್ಷಗಳ ಇತಿಹಾಸವನ್ನ ನಾವಿಲ್ಲಿ ನೋಡ್ಬೇಕಾಗುತ್ತೆ. ನಮ್ಮ ರಾಜ್ಯಕ್ಕೆ 2000ಗಳ ಅತ್ಯಂತ ಹಳೆಯದಾದಂಥ ಇತಿಹಾಸವನ್ನು ಕೂಡ ಕರ್ನಾಟಕ ಹೊಂದಿದೆ. ಓಕೆ, ಕರ್ನಾಟಕವನ್ನ, ಅದರಲ್ಲೂ ಕೂಡ ಕನ್ನಡವನ್ನ ಕರ್ನಾಟಕದ ಲಿಪಿಗಳ ರಾಣಿ ಅಂತೇಳಿ ಇದನ್ನ ಉಲ್ಲೇಖವನ್ನ ಮಾಡಿದ್ದಾರೆ. ಹಾಗಾಗಿ ನಮ್ಮ ಕರ್ನಾಟಕ ರಾಜ್ಯವನ್ನ ಅನೇಕ ರಾಜ್ಯರುಗಳು ಕೂಡ ಇದನ್ನ ಆಳ್ವಿಕೆ ಮಾಡೋದನ್ನ ಇಲ್ಲಿ ನೀವು ನೋಡಿರ್ತೀರಾ. ಅನೇಕ ರಾಜ್ಯ ಮನೆತನಗಳು ಕೂಡ ನಮ್ಮ ರಾಜ್ಯವನ್ನ ಆಳ್ವಿಕೆಯನ್ನ ಮಾಡಿ ಕರ್ನಾಟಕ ರಾಜ್ಯವನ್ನ ಒಂದು ಶ್ರೀಮಂತ ಭರಿತ ಒಂದು ರಾಜ್ಯವನ್ನಾಗಿ ನಮ್ಮ ರಾಜ್ಯವನ್ನ ಇವರು ಸ್ಥಾಪನೆಯನ್ನ ಮಾಡಿದ್ದಾರೆ. ಹಾಗಾಗಿ ನಮ್ಮ ರಾಜ್ಯದ ಗಡಿಯನ್ನ ನೋಡ್ಬೇಕಂದ್ರೆ, ಅಥವಾ ನಮ್ಮ ಕರ್ನಾಟಕ ರಾಜ್ಯದ ನಮ್ಮ ಗಡಿ ಅಥವಾ ನಾವು ಎಲ್ಲೆಯನ್ನ ನೋಡ್ಬೇಕಂದ್ರೆ, ಇದರ ಬಗ್ಗೆ ಮೊದಲ ಬಾರಿಗೆ ನಮ್ಮಲ್ಲಿ ಉಲ್ಲೇಖ ಇರೋದು ಯಾವುದು ಅಂತ ಕೇಳಿದ್ರೆ ಶ್ರೀ ವಿಜಯನ ಕವಿರಾಜ ಮಾರ್ಗ. ಶ್ರೀ ವಿಜಯನ ಕವಿರಾಜ ಮಾರ್ಗ. ಯಾರ ಕವಿಯವನು? ರಾಷ್ಟ್ರಕೂಟ ಆಸ್ಥಾನದಲ್ಲಿ ಬರುವಂತಹ ಅಮೋಘ ವರ್ಷ ನೃಪತುಂಗನ ಕವಿಯಾದಂಥ ಶ್ರೀ ವಿಜಯ. ಈ ಶ್ರೀ ವಿಜಯನ ಕವಿರಾಜ ಮಾರ್ಗದಲ್ಲಿ ಕರ್ನಾಟಕ ಎಲ್ಲೆಯನ್ನ ಅಥವಾ ಕರ್ನಾಟಕದ ಗಡಿಯನ್ನ ಉತ್ತರದಲ್ಲಿ ಗೋದಾವರಿಯಿಂದ ದಕ್ಷಿಣದಲ್ಲಿ ಕಾವೇರಿಯವರೆಗೆ ಇರುವಂತ ನಾಡನ್ನ ಕರುನಾಡು ಅಂತೇಳಿ ಉಲ್ಲೇಖವನ್ನ ಮಾಡಿದ್ದಾರೆ. ಉತ್ತರದಲ್ಲಿ ಗೋದಾವರಿ ನದಿಯಿಂದ, ಉತ್ತರದಲ್ಲಿ ಮಹಾರಾಷ್ಟ್ರದ ಗೋದಾವರಿ ನದಿಯಿಂದ, ದಕ್ಷಿಣದಲ್ಲಿ ತಮಿಳುನಾಡಿನ ಕಾವೇರಿ ನದಿವರೆಗೆ ಇರುವಂತ ನಾಡನ್ನ ಕರುನಾಡು ಅಂತೇಳಿ ಉಲ್ಲೇಖ ಮಾಡಿರುವಂಥದ್ದು ಮೊದಲ ಬಾರಿಗೆ ಯಾವುದ್ರಲ್ಲಿ ಅಂತ ಕೇಳಿದ್ರೆ ಶ್ರೀ ವಿಜಯನ ಕವಿರಾಜ ಮಾರ್ಗ ಎನ್ನುವಂತ ಕೃತಿಯಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಹಾಗಾಗಿ ಈ ಶ್ರೀ ವಿಜಯನ ಕವಿರಾಜ ಮಾರ್ಗದಲ್ಲಿ ಇರುವಂತಹ ನಾಡನ್ನ ಕರುನಾಡು ಅಂತೇಳಿ ಇದನ್ನ ಉಲ್ಲೇಖವನ್ನ ಮಾಡಿದ್ದಾರೆ. ಕರುನಾಡು ಅಂತ ಕೇಳಿದ್ರೆ ಕರ್ ಪ್ಲಸ್ ನಾಡು ಎಂದ ಅರ್ಥವನ್ನ ಕೊಡ್ತದೆ. ಕರುನಾಡು ಎಂದರೆ ಕರ್ ಪ್ಲಸ್ ನಾಡು ಅಂದ್ರೆ ಕಪ್ಪು ಮಣ್ಣಿನಿಂದ ಕೂಡಿದಂತ ನಾಡನ್ನ ಕರುನಾಡು ಅಥವಾ ಕರ್ನಾಟಕ ಅಂತೇಳಿ ಇದ್ರ ಬಗ್ಗೆ ಉಲ್ಲೇಖವನ್ನ ಕೊಡ್ತಾರೆ. ಕಪ್ಪು ಮಣ್ಣಿನಿಂದ ಕೂಡಿದಂತ ನಾಡನ್ನ ಕರುನಾಡು ಅಥವಾ ಇದನ್ನ ಕರ್ನಾಟಕ ಅಂತೇಳಿ ನಮ್ಮ ರಾಜ್ಯವನ್ನ ಕರೆಯಲಾಗಿದೆ. ಕಪ್ಪು ಮಣ್ಣಿನ ನಾಡು ಅಂತ ಕರೆಯಲಾಗುತ್ತೆ. ಕಾರಣ ಏನು ಅಂತ ಕೇಳಿದ್ರೆ, ಕರ್ನಾಟಕವು ಪ್ರಧಾನವಾಗಿ 2 ಪ್ರಸ್ಥಭೂಮಿಗಳ ಮಧ್ಯೆ ಹಂಚಿಕೆ ಆಗಿದೆ. ನಮ್ಮ ರಾಜ್ಯ 2 ಪ್ರಸ್ಥಭೂಮಿಗಳ ಮಧ್ಯೆ ನಮ್ಮ ರಾಜ್ಯ ಕಂಡು ಬರ್ತದೆ. ಉತ್ತರ ಕರ್ನಾಟಕ ಏನಿದೆ, ಈ ಉತ್ತರ ಕರ್ನಾಟಕ ಭಾಗ ಬಹುತೇಕವಾಗಿ ಕಪ್ಪು ಮಣ್ಣಿನಿಂದ ಕೂಡಿದಂತ ಮಹಾರಾಷ್ಟ್ರ ಪ್ರಸ್ಥಭೂಮಿಯಲ್ಲಿ ಬರ್ತದೆ. ಕಪ್ಪು ಮಣ್ಣಿನಿಂದ ಕೂಡಿದಂತ ಮಹಾರಾಷ್ಟ್ರ ಪ್ರಸ್ಥಭೂಮಿಯಲ್ಲಿ ಬರ್ತದೆ. ಬೀದರಿಂದ ದಾವಣಗೆರೆ ಜಿಲ್ಲೆಯವರೆಗೆ ಬರುವಂತ 13 ಜಿಲ್ಲೆಗಳು ಯಾವ ಪ್ರಸ್ಥಭೂಮಿಯಲ್ಲಿ ಇದೆ ಅಂತ ಕೇಳಿದ್ರೆ ಕಪ್ಪು ಮಣ್ಣಿಂದ ಕೂಡಿದಂತ ಮಹಾರಾಷ್ಟ್ರ ಪ್ರಸ್ಥಭೂಮಿಯಲ್ಲಿ ಕಂಡು ಬರ್ತದೆ. ಹಾಗಾಗಿ ಇಲ್ಲಿ ಕಪ್ಪು ಮಣ್ಣು ಜಾಸ್ತಿ ಇರೋದ್ರಿಂದ ಅಧಿಕ ಬೇಸಿಗೆ ಜಾಸ್ತಿ ಇದೆ, ಇಲ್ಲಿ ಉಷ್ಣಾಂಶ ಜಾಸ್ತಿ ಇದೆ, ಕಡಿಮೆ ಮಳೆಯನ್ನ ಹೊಂದಿರುವಂತ ಕರ್ನಾಟಕ ಅದು. ಹಾಗಾಗಿ ಇದನ್ನ ಉತ್ತರ ಕರ್ನಾಟಕ ಅಥವಾ ಕಪ್ಪು ಮಣ್ಣಿನ ಕರ್ನಾಟಕ ಅಂತೇಳಿ ಕರೆಯಲಾಗುತ್ತೆ. ಕಪ್ಪು ಮಣ್ಣಿನ ಕರ್ನಾಟಕ ಅಂತೇಳಿ ಕರೆದ್ರೆ ಇದರ ದಕ್ಷಿಣ ಭಾಗ ಏನಿದೆ
ಕಾವೇರಿ ನದಿಯ ಜಲನಯನ ವ್ಯಾಪ್ತಿಯಲ್ಲಿ ಬರ್ತದೆ. ಕಾವೇರಿ ರಿವರ್ ಬೆಸ್ಸಿನ್ ಏರಿಯಾದಲ್ಲಿ ಬರ್ತದೆ. ಕಾವೇರಿ ನದಿಯ ಜಲನಯನ ವ್ಯಾಪ್ತಿಯಲ್ಲಿ ಬರ್ತದೆ. ಇಲ್ಲಿ ಸಂಪೂರ್ಣವಾಗಿ ಕೆಂಪು ಮಣ್ಣಿಂದ ಕೂಡಿದಂತ ಮಣ್ಣು ಇದೆ. ಕೆಂಪು ಮಣ್ಣಿನಿಂದ ಕೂಡಿದಂತ ಮಣ್ಣು ಇಲ್ಲಿ ಇರೋದ್ರಿಂದ ಹಾಗಾಗಿ ದಕ್ಷಿಣದ ಭಾಗವನ್ನ ನಮ್ಮಲ್ಲಿ ಮೈಸೂರು ಪ್ರಸ್ಥಭೂಮಿ ಅಂತ ಕರೆಯಲಾಗ್ತದೆ. ದಕ್ಷಿಣದ ಭಾಗವನ್ನ ಮೈಸೂರು ಪ್ರಸ್ಥಭೂಮಿ ಅಂತ ಕರೆಯಲಾಗುತ್ತೆ. ದಾವಣಗೆರೆ ಜಿಲ್ಲೆಯಿಂದ ಸ್ಟಾರ್ಟ್ ಆಗುತ್ತೆ. ದಾವಣಗೆರೆ ಜಿಲ್ಲೆಯಿಂದ ಚಾಮರಾಜನಗರ ಜಿಲ್ಲೆಯವರೆಗೆ ಕಂಡು ಬರುವಂತ ಪ್ರದೇಶವನ್ನ ಕರ್ನಾಟಕದ ಮೈಸೂರು ಪ್ರಸ್ಥಭೂಮಿ ಅಂತ ಕರೆಯಲಾಗುತ್ತೆ. ಮೈಸೂರು ಪ್ರಸ್ಥಭೂಮಿ ಅಂತ ಕರಿತೀವಿ. ಯಾಕೆ ಇದನ್ನ ಮೈಸೂರು ಪ್ರಸ್ಥಭೂಮಿ ಅಂತಾರೆ ಅಂದ್ರೆ ಮೈಸೂರಿನ ಒಡೆಯರ ಆಳ್ವಿಕೆಗೆ ಒಳಪಟ್ಟಂತ ಪ್ರದೇಶಗಳು. ಹಾಗಾಗಿ ಇದನ್ನ ಮೈಸೂರು ಪ್ರಸ್ಥಭೂಮಿ ಅಂತೇಳಿ ಇದರ ಬಗ್ಗೆ ಉಲ್ಲೇಖವನ್ನ ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟ್, ಕರ್ನಾಟಕದ ಪ್ರಾಚೀನತೆಯಲ್ಲಿ ನಾವು ಅನೇಕ ಗ್ರಂಥಗಳನ್ನ ನೋಡ್ಬೇಕಂದ್ರೆ ಕರ್ನಾಟಕ ಎನ್ನುವಂತ ಪದವನ್ನ ಮೊದಲ ಬಾರಿಗೆ ಉಲ್ಲೇಖವಾಗಿರುವಂತದ್ದು ಸಂಗಮ್ ಸಾಹಿತ್ಯ ಅಥವಾ ಸಂಗಮ್ ಲಿಟ್ರೇಚರ್ ಅಲ್ಲಿ ಬರುವಂತಹ ಸಂಗಮ್ ಸಾಹಿತ್ಯದಲ್ಲಿ ಬರುವಂತ, ಅದರಲ್ಲೂ ತಮಿಳರ ಸಂಗಮ್ ಸಾಹಿತ್ಯ ಅಂತ ಕರೀತಾರೆ. ತಮಿಳರಲ್ಲಿ ಬರುವಂತ ಸಂಗಮ್ ಸಾಹಿತ್ಯ ಪೀರಿಯಡ್, ಯಾಕಂದ್ರೆ ಅತ್ಯಂತ ಪ್ರಾಚೀನವಾದಂತ ಒಂದು ಪೀರಿಯಡ್ ಅಂತ ಅಲ್ಲಿನ ಕರೀತಾರೆ. ಯಾಕಂದ್ರೆ ಈ ಸಂಗಮ್ ಸಾಹಿತ್ಯ ಇತಿಹಾಸಕ್ಕೆ 2000 ವರ್ಷಗಳ ಉಲ್ಲೇಖವನ್ನ ಇರುವಂತದ್ದು. ಹಾಗಾಗಿ ಈ ಸಂಗಮ್ ಸಾಹಿತ್ಯದಲ್ಲಿ ಬರುವಂತ ಕೃತಿಗಳಲ್ಲಿ ಅಥವಾ ಸಂಗಮ್ ಸಾಹಿತ್ಯದಲ್ಲಿ ಅಥವಾ ತಮಿಳಿಯರು ಕರ್ನಾಟಕವನ್ನ ಕರುನಾಟ್ ಅಂತ ಹೇಳಿ ಉಲ್ಲೇಖವನ್ನ ಮಾಡಿದ್ರು. ಕರುನಾಟ್ ಅಂತ ಹೇಳಿ ಉಲ್ಲೇಖವನ್ನ ಇದ್ರ ಬಗ್ಗೆ ನಮ್ಮ ರಾಜ್ಯದ ಬಗ್ಗೆ ಅವರು ಕೊಟ್ಟಿದ್ದಾರೆ. ಅದರಲ್ಲಿ ಸಂಗಮ್ ಸಾಹಿತ್ಯದಲ್ಲಿ ಬರುವಂತ ಶಿಲಪ್ಪಾಧಿಕಾರಂ ಐನ್ ತೊಳ್ಕಾಪಿಯಂ, ವೆರಿ ಇಂಪಾರ್ಟೆಂಟ್ ಇದು. ಓಕೆ, ಕರ್ನಾಟಕದ ಬಗ್ಗೆ ಉಲ್ಲೇಖವನ್ನ ಕೊಡುವಂತ ತಮಿಳಿನ ಸಾಹಿತ್ಯಗಳು ಯಾವುದು ಅಂತ ಕೇಳಿದ್ರೆ ನೀವು ಎರಡನ್ನ ಬರಿಬೇಕಾಗುತ್ತೆ. ಶಿಲಪ್ಪಾಧಿಕಾರಂ ಐನ್ ತೊಳ್ಕಾಪಿಯಂ. ಶಿಲಪ್ಪಾಧಿಕಾರಂ ಮತ್ತೆ ತೊಳ್ಕಾಪಿಯಂ ಎನ್ನುವಂತ ಕೃತಿಗಳಲ್ಲಿ ಕರ್ನಾಟಕದ ಬಗ್ಗೆ ಮೊದಲ ಉಲ್ಲೇಖವನ್ನ ನೋಡಬಹುದಾಗಿರ್ತದೆ. ಅದು ಯಾವ ಸಾಹಿತ್ಯದಲ್ಲಿ ಬರ್ತವೆ? ಸಂಗಮ್ ಸಾಹಿತ್ಯದಲ್ಲಿ ಬರ್ತವೆ. ಯಾವ ಭಾಷೆ ಕೃತಿಗಳು ಅಂತ ಕೇಳಿದ್ರೆ ತಮಿಳಿಯನ್ ಭಾಷೆಯ ಕೃತಿಗಳಾಗಿರ್ತದೆ. ಇದರಲ್ಲಿ ಶಿಲಪ್ಪಾಧಿಕಾರಂ ಮತ್ತೆ ತೊಳ್ಕಾಪಿಯಂ ಅಂತ ಕೃತಿಗಳಲ್ಲಿ ಕರ್ನಾಟಕವನ್ನ ಕರುನಾಟ್ ಅಂತ ಹೇಳಿ ಉಲ್ಲೇಖವನ್ನ ಮಾಡಲಾಗಿದೆ. ಹಾಗಾಗಿ ಇಲ್ಲಿ ಕಂಡುಬರುವಂತ ಕೃತಿಗಳಲ್ಲಿ ಕರ್ನಾಟಕವನ್ನ ಕುರಿತು ಕರುನಾಟ್ ಅಂತ ಹೇಳಿ ಮೊದಲ ಬಾರಿಗೆ ಉಲ್ಲೇಖವನ್ನ ಇಲ್ಲಿ ನೋಡ್ಬೋದು. ಕರುನಾಟ್ ಅಂದರೆ ಕಪ್ಪು ಮಣ್ಣಿನಿಂದ ಕೂಡಿದಂತ ಪ್ರದೇಶ ಅಥವಾ ಕಪ್ಪು ಮಣ್ಣಿನಿಂದ ಕೂಡಿದರಿರುವಂತ ಎತ್ತರವಾಗಿರುವಂತ ಒಂದು ಪ್ರದೇಶ ಅಂತಂದೇ ಕರೆಯಲಾಗ್ತದೆ. ಯಾಕಂದ್ರೆ ತಮಿಳುನಾಡಿನ ಉತ್ತರ ಭಾಗದಲ್ಲಿ ಕರ್ನಾಟಕ ಇರುವಂತದ್ದು, ತಮಿಳುನಾಡು ಡೌನ್ ಅಲ್ಲಿ ಇದ್ರೆ ಕರ್ನಾಟಕ ಎತ್ತರದಲ್ಲಿ ಇರುವಂತದ್ದು. ಹಾಗಾಗಿ ಇದು ಕಪ್ಪು ಮಣ್ಣಿನಿಂದ ಕೂಡಿದಂತ ಪ್ರದೇಶವನ್ನ ಎತ್ತರದಲ್ಲಿ ಇರುವಂತ ಒಂದು ನಾಡು ಅಂತ ಹೇಳಿ ಇದನ್ನ ಉಲ್ಲೇಖವನ್ನ ಮಾಡಲಾಗಿದೆ. ನಮ್ಮ ಕರ್ನಾಟಕವನ್ನ ಉಲ್ಲೇಖವನ್ನ ಕೊಟ್ಟಿರುವಂತದ್ದು. ನೆಕ್ಸ್ಟ್, ಈ ನಮ್ಮ ಕರ್ನಾಟಕ ವಿಶಾಲ ಕರ್ನಾಟಕ ರಾಜ್ಯವನ್ನ ನೋಡ್ಬೇಕಂದ್ರೆ ಈ ನಮ್ಮ ವಿಶಾಲ ಕರ್ನಾಟಕ ರಾಜ್ಯದಲ್ಲಿ ನೀವು ಫಸ್ಟ್ ಬರಬೇಕಾಗತ್ತೆ. ಓಕೆ, ನಿಮ್ಗೆ ಆಲ್ರೆಡಿ ಮುಂದೆ ಗೊತ್ತಿದೆ ಹಿಸ್ಟ್ರಿ, ನಾನು ಹೇಳಕ್ ಹೋಗಲ್ಲ ಇದ್ರ ಬಗ್ಗೆ. ಕರ್ನಾಟಕ ಹಿಸ್ಟ್ರಿ ನಾನು ಇದ್ರ ಬಗ್ಗೆ ನಾನು ಎಲ್ಲೂ ಕೂಡ ನಿಮ್ಗೆ ಇದು ಮಾಡಲ್ಲ. ಅದರಲ್ಲಿ ಪೂರ್ತಿ ನಿಮ್ಗೆ ಹೇಳಿರ್ತಾರೆ. ನಂತರದಲ್ಲಿ ಕರ್ನಾಟಕ ಏನಾಯ್ತು, ಎಲ್ಲೆಲ್ಲಿ ಡಿವೈಡ್ ಆಯ್ತು, 4ನೇ ಆಂಗ್ಲೋ ಮೈಸೂರು ಯುದ್ಧ ಆಗುತ್ತೆ, ನಂತರದಲ್ಲಿ ಕರ್ನಾಟಕ ಡಿವೈಡ್ ಹಂಚೋಗುತ್ತೆ, ಮತ್ತೇನೇನಾಯ್ತು ಅಂತೇಳಿ ಇದ್ರ ಬಗ್ಗೆ ನಾನು ತೆಗೆದುಕೊಳ್ಳುವಂಥದ್ದು ಕೆಲವೊಂದು ಉಲ್ಲೇಖಗಳಲ್ಲಿ ಅಂತ ಬಂದ್ರೆ ಇಸ್ ಫಸ್ಟ್ 1890 ವಿದ್ಯಾವರ್ಧಕ ಸಂಘ, ಧಾರವಾಡದಲ್ಲಿ ಸ್ಥಾಪನೆಗೊಂಡಂತ ವಿದ್ಯಾವರ್ಧಕ ಸಂಘ ಕರ್ನಾಟಕದ ಏಕೀಕರಣಕ್ಕಾಗಿ ಶ್ರಮಿಸಿದಂತ ಮೊದಲ ಕನ್ನಡದ ಸಂಘ ಯಾವುದು ಅಂತ ಕೇಳಿದ್ರೆ ವಿದ್ಯಾವರ್ಧಕ ಸಂಘ ಅಂತ ಕರೆಯಲಾಗ್ತದೆ. ನಂತರದಲ್ಲಿ ಸ್ಟಾರ್ಟ್ ಆಗುತ್ತೆ 1915ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್. ಕನ್ನಡ ಸಾಹಿತ್ಯ ಪರಿಷತ್ ಇದನ್ನ ಯಾರು ಸ್ಟಾರ್ಟ್ ಮಾಡ್ತಾರೆ? ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತೆ ಸರ್ ಎಂ ವಿಶ್ವೇಶ್ವರಯ್ಯ ಇವರ ಪರಿಶ್ರಮದ ಫಲವಾಗಿ 1915 ಬೆಂಗಳೂರಿನಲ್ಲಿ ಸ್ಟಾರ್ಟ್ ಆಗುತ್ತೆ ಕನ್ನಡ ಸಾಹಿತ್ಯ ಪರಿಷತ್. ಯಾಕಂದ್ರೆ ಏಕೀಕರಣ ಮಾಡ್ಬೇಕು, ಹರಿದು ಹಂಚೋಗಿರುವಂತ ರಾಜ್ಯಗಳನ್ನ ಸೇರಿಸುವಂತ ಸಲುವಾಗಿ ನಮ್ಮಲ್ಲಿ ನಡೆದಂತದ್ದೊಂದು. ನೆಕ್ಸ್ಟ್ 1924 INCಯ ಕರ್ನಾಟಕದಲ್ಲಿ ನಡೆದಂತ ಮೊದಲ ಕಾಂಗ್ರೆಸ್ ಅಧಿವೇಶನ ಇದು. ಕರ್ನಾಟಕದಲ್ಲಿ ನಡೆದಂತ INCಯ ಮೊದಲ ಕಾಂಗ್ರೆಸ್ ಅಧಿವೇಶನ ಮತ್ತು ಕಟ್ಟಕಡಿ ಏಕೈಕ ಕಾಂಗ್ರೆಸ್ ಅಧಿವೇಶನ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಅಂತ ಇದನ್ನ ಕರೀತಾರೆ. ಇದರಲ್ಲಿ MG ಅವ್ರು ಭಾಗವಹಿಸಿದ್ರ, ಮಹಾತ್ಮ ಗಾಂಧಿಯವರ ಅಧ್ಯಕ್ಷತೆಯಲ್ಲಿ ನಡೀತಾ ಇದು. MG ಗಾಂಧಿ ಅಂದ್ರೆ ಅರ್ಥ ಆಗುತ್ತಾ? ಮಹಾತ್ಮ ಗಾಂಧಿಯವರ ಅಧ್ಯಕ್ಷತೆಯಲ್ಲಿ ನಡೆದಂತ ಏಕೈಕ ಅಧಿವೇಶನ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ. ಇದರಲ್ಲಿ ಕರ್ನಾಟಕದ ಮೊದಲ ನಾಡಗೀತೆನ ಇಲ್ಲಿ ಉಲ್ಲೇಖವನ್ನ ಮಾಡಲಾಗುತ್ತೆ. ಅದನ್ನ ಕರ್ನಾಟಕದ ಮೊದಲ ನಾಡಗೀತೆ ಅಂತೇಳಿ ಕರೀತಾರೆ. ಹುಯಿಲಿಗೌಡ ನಾರಾಯಣರಾವ್ ಅವರು ಬರೆದಂತಹ ಗದಗದ ಹುಯಿಲಿಗೌಡ ನಾರಾಯಣರಾವ್ ಅವರು ಬರೆದಂತ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು, ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಎನ್ನುವಂತ ಕೃತಿಯನ್ನ ಇಲ್ಲಿ ಹಾಡಲಾಗ್ತದೆ. ಅಂದ್ರೆ ಏಕೀಕರಣವನ್ನ ಉದಯವನ್ನ ಮಾಡಿ ಅಂತೇಳಿ ಮೊದಲ ಬಾರಿಗೆ ಇದರಲ್ಲಿ ಕೂಗನ್ನ ಇಲ್ಲಿ ಕೇಳಿ ಬರ್ತದೆ.
ಬೆಳಗಾವಿ ಕಾಂಗ್ರೆಸ್ ಸೆಷನ್ ಅಂತ ಕರೆಯಲಾಗುತ್ತೆ. ಬೆಳಗಾವಿ ಕಾಂಗ್ರೆಸ್ ಸೆಷನ್. ಹಾಗಾಗಿ ಇದು ನಡೆದಂತ ಒಂದು ಐತಿಹಾಸಿಕ ಉದ್ದೇಶನ ಇಟ್ಕೊಂಡೆ ನಮ್ಮ ಕರ್ನಾಟಕದಲ್ಲಿ ಬೆಳಗಾವಿಯಲ್ಲಿ ಒಂದು ಸುವರ್ಣ ವಿಧಾನಸೌಧವನ್ನ ಕೂಡ ನಾವಿಲ್ಲಿ ಸ್ಟಾರ್ಟ್ ಮಾಡಿದ್ದು, ಇದರ ನೆನಪಿಗೋಸ್ಕರ. ನೆಕ್ಸ್ಟ್ 1924 ಕರ್ನಾಟಕದ ಏಕೀಕರಣ ಸಮ್ಮೇಳನವನ್ನು ಸ್ಟಾರ್ಟ್ ಮಾಡ್ತೀರಿ. ಕರ್ನಾಟಕದ ಏಕೀಕರಣ ಸಮ್ಮೇಳನವನ್ನ ನೀವಿಲ್ಲಿ ಸ್ಟಾರ್ಟ್ ಅನ್ನ ಮಾಡ್ತೀರಿ. ನಂತರದಲ್ಲಿ ಡೈರೆಕ್ಟ್ ಆಗಿ ಬನ್ನಿ 1947 ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯ ಸಿಗುತ್ತಾ ಸ್ವತಂತ್ರ? ಕರ್ನಾಟಕಕ್ಕೆ ಸ್ವಾತಂತ್ರ್ಯ ಸಿಕ್ತೋ ಇಲ್ವೋ? ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು, ಆದ್ರೆ ಕರ್ನಾಟಕಕ್ಕೆ ಆ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಸಿಗ್ಲಿಲ್ಲ. ಯಾಕಂದ್ರೆ ಆಗ ಆಳ್ವಿಕೆಯನ್ನ ಮಾಡ್ತಾ ಇದ್ದವ್ರು ಯಾರು ಅಂತ ಕೇಳಿದ್ರೆ ಜಯ ಚಾಮರಾಜ ಒಡೆಯರ್. ಓಕೆ, ಜಯ ಚಾಮರಾಜ ಒಡೆಯರ್ ಅವರು ಆಗ ಆಳ್ವಿಕೆಯನ್ನ ಮಾಡ್ತಾ ಇರ್ತಾರೆ. ಭಾರತಕ್ಕೆ ಸ್ವತಂತ್ರವನ್ನ ದೊರೆಯುವಂತ ಸಂದರ್ಭದಲ್ಲಿ ಕರ್ನಾಟಕವನ್ನ ಆಳ್ವಿಕೆ ಮಾಡಿದಂತಹ ಕೊನೆಯ ಒಡೆಯರು ಯಾರು ಅಂತ ಕೇಳಿದ್ರೆ ಜಯ ಚಾಮರಾಜೇಂದ್ರ ಒಡೆಯರ್. ಇವರು ನಮ್ಮಲ್ಲಿ ಆಳ್ವಿಕೆಯನ್ನ ಮಾಡ್ತಾ ಇರ್ತಾರೆ. ಆಗ ಕರ್ನಾಟಕದಲ್ಲಿ ಸ್ಟಾರ್ಟ್ ಆಗುತ್ತೆ ಮೈಸೂರು ಚಲೋ ಸತ್ಯಾಗ್ರಹ. ಮೈಸೂರು ಚಲೋ ಸತ್ಯಾಗ್ರಹವನ್ನ ಸ್ಟಾರ್ಟ್ ಮಾಡ್ತಾರೆ ಕೆ.ಸಿ. ರೆಡ್ಡಿ, ಚಂಗಲ್ ರಾಯರೆಡ್ಡಿ ಯಾ ಕೆ.ಸಿ. ರೆಡ್ಡಿ ಅಂತ ಹೇಳಿ ಇವ್ರನ್ನ ಕರಿತೀವಿ. ಇವರ ನೇತೃತ್ವದಲ್ಲಿ ಮೈಸೂರು ಚಲೋ ಸತ್ಯಾಗ್ರಹವನ್ನ ಸ್ಟಾರ್ಟ್ ಮಾಡ್ತಾರೆ, ಅಥವಾ ಇದನ್ನ ಅರಮನೆ ಸತ್ಯಾಗ್ರಹ ಅಂತ ಕರೆಯಲಾಗ್ತದೆ. ಅರಮನೆ ಸತ್ಯಾಗ್ರಹ ಅಂತ ಹೇಳಿ ಕರಿತೀವಿ. ನಂತರ 1947 1947 ಅಕ್ಟೋಬರ್ ತಿಂಗಳಲ್ಲಿ ಕರ್ನಾಟಕ ಅವತ್ತಿಗೆ ನೀವು ಸ್ವಾತಂತ್ರ್ಯವನ್ನ ಕೊಡ್ತಾರೆ. ಮೈಸೂರು ಒಡೆಯರು ಒಪ್ಕೊಂಡು ಇದಕ್ಕೆ ಕರ್ನಾಟಕ ಸ್ವತಂತ್ರ ಅಂತ ಉಲ್ಲೇಖವನ್ನ ಮಾಡ್ತಾ ಇದ್ವಿ. ಮೈಸೂರು ಪ್ರಾಂತ್ಯಕ್ಕೆ ಆಗ ನಿಮ್ಗೆ ಸ್ವಾತಂತ್ರ್ಯವನ್ನು ಸಿಗುತ್ತೆ. ಓಕೆ, ಅಂದಿನ ಮೈಸೂರು ಪ್ರಾಂತ್ಯದ ಮೊದಲ ಮುಖ್ಯಮಂತ್ರಿಯಾಗಿ ಅಥವಾ ಕರ್ನಾಟಕದ ಮೊದಲ ಮುಖ್ಯಮಂತ್ರಿಯಾಗಿ ಕೆ.ಸಿ. ರೆಡ್ಡಿಯವರು ಅಧಿಕಾರವನ್ನ ವಹಿಸ್ಕೊತಾರೆ. ಕೆ.ಸಿ. ರೆಡ್ಡಿ ಮೊದಲ ಮುಖ್ಯಮಂತ್ರಿಯಾಗಿ ಹೊತ್ತಿದ್ರೆ ಆಗ ರಾಜ್ಯಪಾಲರಾಗಿ ಜಯಚಾಮರಾಜೇಂದ್ರ ಒಡೆಯವರನ್ನ ರಾಜ್ಯಪಾಲರನ್ನಾಗಿ ನೇಮಕವನ್ನ ಮಾಡಲಾಗುತ್ತೆ. ಓಕೆ, ನಂತರದಲ್ಲಿ 1956 1956 ನವೆಂಬರ್ 1ಕ್ಕೆ ವಿಶಾಲ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬರ್ತದೆ. ಏಕೀಕರಣ ಆಗುತ್ತೆ. ಏಕೀಕರಣ ಆದ್ಮೇಲೆ ವಿಶಾಲ ಮೈಸೂರು ರಾಜ್ಯ ನಿಮ್ಗೆ ಅಸ್ತಿತ್ವಕ್ಕೆ ಇಲ್ಲಿ ಬರುತ್ತೆ. ಯಾಕಂದ್ರೆ ಇಲ್ಲಿ ದಾರ್ ಕಮಿಷನ್ ನೇಮಕ ಮಾಡ್ತಾರೆ, JVP ಸಮಿತಿಗಳು ಬರ್ತವೆ, ಯಾವುದಕ್ಕೂ ಕೂಡ ಇದು ರೆಸ್ಪಾನ್ಸೇ ಕೊಡಲ್ಲ. ನಂತರದಲ್ಲಿ ಫಜಲ್ ಆಲಿ ಆಯೋಗವನ್ನ ನೇಮಕ ಮಾಡ್ತಾರೆ. ಈ ಫಜಲ್ ಆಲಿ ಕಮಿಟಿಯ ಪ್ರಕಾರವಾಗಿ ಓಕೆ ಭಾಷಾವಾರು ಆಧಾರದ ಮೇಲೆ ರಾಜ್ಯಗಳನ್ನ ವಿಂಗಡಣೆಯನ್ನ ಮಾಡಬಹುದು ಅನ್ನೋದ್ರ ಮೇಲೆ ಅವರು ಸೆಂಟ್ರಲ್ಗೆ ರಿಪೋರ್ಟ್ ಅನ್ನ ಕೊಟ್ಟಾದ್ಮೇಲೆ ಆ ವರದಿಯನ್ನ ಇಟ್ಕೊಂಡು ಕರ್ನಾಟಕವನ್ನ ಏಕೀಕರಣವನ್ನ ಮಾಡಲಾಗುತ್ತೆ. 1956 ನವೆಂಬರ್ 1ಕ್ಕೆ ಕರ್ನಾಟಕ ಏಕೀಕರಣಗೊಳ್ಳುತ್ತೆ. ಹಾಗಾದ್ರೆ ಏಕೀಕೃತ ಕರ್ನಾಟಕ ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು? ಎಸ್ ವೆರಿ ಗುಡ್, ಎಸ್ ನಿಜಲಿಂಗಪ್ಪನವರು ಇರ್ತಾರೆ. ಏಕೀಕೃತ ಕರ್ನಾಟಕದ ಮೊದಲ ರಾಜ್ಯಪಾಲರು ಯಾರು ಅಂದ್ರೆ ಇವರೇ ಕಂಟಿನ್ಯೂ ಆಗ್ತಾರೆ. ಜಯಚಾಮರಾಜೇಂದ್ರ ಒಡೆಯರ್ ಅವರು ಇಲ್ಲಿ ಕಂಟಿನ್ಯೂ ಆಗುತ್ತೆ. ಆದ್ರೆ ಈ ಮೈಸೂರು ರಾಜ್ಯ ಎನ್ನುವಂತ ಹೆಸರು ನಮ್ಮಲ್ಲಿ ಹಿಡಿಸ್ತಿಲ್ಲ ಎಷ್ಟೋ ಜನಕ್ಕೆ. ಯಾಕೆ ಬರೀ ಮೈಸೂರಿಗೆ ಮಾತ್ರ ಸೀಮಿತ ಆಗ್ಬಿಡ್ತದೋ, ಮೈಸೂರು ಎನ್ನುವಂತ ಪದವನ್ನ ನಮ್ಮಲ್ಲಿ ಎಷ್ಟೋ ಜನಕ್ಕೆ ಹಿಡಿಸ್ತಿಲ್ಲ. ಅಂತ ಸಂದರ್ಭದಲ್ಲಿ 1973 1973 ನವೆಂಬರ್ 1ನೇ ತಾರೀಕಿಗೆ ಮೈಸೂರು ರಾಜ್ಯದ ಬದಲಾಗಿ ಇದಕ್ಕೆ ಕರ್ನಾಟಕ ಅಂತೇಳಿ ಇದನ್ನ ನಾಮಕರಣವನ್ನ ಮಾಡಲಾಗುತ್ತೆ. ಕರ್ನಾಟಕ ಅಂತೇಳಿ ನಾಮಕರಣವನ್ನ ಮಾಡ್ತಾರೆ. ಹಾಗಾದ್ರೆ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತೇಳಿ ಹೆಸರನ್ನ ಸೂಚಿಸಿದಂತ ವ್ಯಕ್ತಿ ಯಾರು? ಚದುರಂಗ ಕವಿ. ಯಾರೇ? ರಂಗ ಕವಿಯವರು ಇದಕ್ಕೆ ಕರ್ನಾಟಕ ಅಂತೇಳಿ ಹೆಸರನ್ನ ಸೂಚಿಸಲಾಗ್ತದೆ. ಓಕೆ, ಆಗಿನ ಮುಖ್ಯಮಂತ್ರಿಯಾದಂತಹ ಡಿ ದೇವರಾಜ್ ಅರಸ್ ಅವರು 1973 ನವೆಂಬರ್ 1 1993 ನವೆಂಬರ್ 1ಕ್ಕೆ ಡಿ ದೇವರಾಜ್ ಅರಸ್ ಅವರು ಗದಗ ಜಿಲ್ಲೆಯ ವೀರನಾರಾಯಣ ದೇವಾಲಯದಲ್ಲಿ ಕರ್ನಾಟಕದ ಜ್ಯೋತಿಯನ್ನ ಬೆಳಗುವುದರ ಮೂಲಕ ವಿಶಾಲ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತೇಳಿ ನಾಮಕರಣ ಮಾಡ್ತಾರೆ. ವಿಶಾಲ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತೇಳಿ ಇದನ್ನ ನಾಮಕರಣ ಮಾಡಲಾಗುತ್ತೆ. ಇದು ಇದರ ಬೇಸಿಕ್ ಹಿನ್ನೆಲೆ. ಇಸ್ ಕ್ಲಿಯರ್? ನೆಕ್ಸ್ಟ್ ಓಕೆ, ಎಸ್ ಕರ್ನಾಟಕ ಏನೋ ನಾಮಕರಣ ಇತ್ತು, ಅದ್ರ ಡೈರೆಕ್ಟ್ ಹಿನ್ನೆಲೆಗೆ ಬರ್ಬೇಕಾಗತ್ತೆ ನೀವು. ಯಾಕಂದ್ರೆ ಕರ್ನಾಟಕದ ಜಿಲ್ಲೆಗಳು ಯಾವ ತರ ಉದಯ ಆಗ್ತವೆ,
ಈ ನಮ್ಮಲ್ಲಿ ಪ್ರೆಸೆಂಟ್ 31 ಜಿಲ್ಲೆಗಳಿದಾವಲ್ಲ, ಈ 31 ಜಿಲ್ಲೆಗಳು ಒಂದೇ ಸಲ ಬಂದ್ವಾ? ಹಂತ ಹಂತವಾಗಿ ಬಂದು ಸೇರ್ಕೊಂಡಿದೆ ತಾನೆ ಈ 31 ಜಿಲ್ಲೆಗಳು. ಎಸ್, ಇದರ ಮೊದಲ ಹಿನ್ನೆಲೆಯನ್ನ ನೀವು ನೋಡ್ಬೇಕಂದ್ರೆ, ಕರ್ನಾಟಕದಲ್ಲಿ ಜಿಲ್ಲೆಗಳ ರಚನೆಯನ್ನ ನೋಡ್ಬೇಕಂದ್ರೆ, ಕರ್ನಾಟಕದಲ್ಲಿ ಜಿಲ್ಲೆಗಳ ಇದನ್ನ ರಚನೆಯನ್ನ ನೋಡ್ತಾ ಬರ್ಬೇಕಾದ್ರೆ ನಮ್ಗೆ ಸಿಗುವಂತ ಮೊದಲ ಉಲ್ಲೇಖ ಅಂತ ಬಂದ್ರೆ 1881. ಯಾರಿದ್ರು ಆಗ? ಕಮಿಷನರ್ಗಳ ಆಳ್ವಿಕೆ ಇತ್ತಾ? ಕಮಿಷನರ್ಗಳ ಅಂತ್ಯ ಹೋಗಿ ಮೈಸೂರಿನ ಒಡೆಯರಿಗೆ ಮೈಸೂರನ್ನ ಅಥವಾ ಕರ್ನಾಟಕವನ್ನ ಹಸ್ತಾಂತರವನ್ನ ಮಾಡ್ತಾರಾ? ಆಗ 10ನೇ ಜಯಚಾಮರಾಜೇಂದ್ರ ಒಡೆಯರವರಿಗೆ ಮೈಸೂರಿನ ಹಸ್ತಾಂತರವನ್ನ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ನಮ್ಮಲ್ಲಿ ದಿವಾನರುಗಳ ಆಳ್ವಿಕೆ ಸ್ಟಾರ್ಟ್ ಆಗುತ್ತೆ. ಆಗಿರ್ಬೇಕಾದ್ರೆ ಈ ವಿಶಾಲ ಮೈಸೂರು ರಾಜ್ಯದಲ್ಲಿ ಆಗಿದ್ದಂತ ಜಿಲ್ಲೆಗಳು ಎಷ್ಟು ಅಂತ ಕೇಳಿದ್ರೆ 7. ಇದು ಕರೆಕ್ಟಾಗಿ ಗೊತ್ತಿರ್ಬೇಕಾಗತ್ತೆ. ಕರ್ನಾಟಕದ ಏಕೀಕರಣಕ್ಕಿಂತ ಮೊದಲು ಅಥವಾ ಕರ್ನಾಟಕ ಹಳೆ ಮೈಸೂರು ರಾಜ್ಯದಲ್ಲಿ ಇದ್ದಂತ ಜಿಲ್ಲೆಗಳು ಎಷ್ಟು ಅಂತ ಕೇಳಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಇತ್ತಿದ್ 7. ಯಾವಾಗ? 1881 ಅಲ್ಲಿ ಕಮಿಷನರ್ಗಳ ಆಳ್ವಿಕೆ ಸಂದರ್ಭದಲ್ಲಿ 7 ಜಿಲ್ಲೆಗಳು ಮಾತ್ರ ನಮ್ಮಲ್ಲಿ ಅಸ್ತಿತ್ವದಲ್ಲಿ ಇರ್ತವೆ. ಒಂದು ಮೈಸೂರು, ಒಂದು 2ನೇದು ಬೆಂಗಳೂರು, ಕೋಲಾರ, ಕಡೂರು, ಮೀನ್ ಚಿಕ್ಕಮಗಳೂರು, ಈಗಿನ ಚಿಕ್ಕಮಂಗ್ಳೂರನ್ನ ಆಗ ಕಡೂರು ಅಂತ ಇದ್ರು. ಕಡೂರು, ತುಮಕೂರು, ಚಿತ್ರದುರ್ಗ, ಶಿವಮೊಗ್ಗ ಜಿಲ್ಲೆಗಳು ಆಗ ಅಸ್ತಿತ್ವದಲ್ಲಿ ಇರ್ತವೆ. ಆಗ ಅಸ್ತಿತ್ವದಲ್ಲಿ ಅಂತ 7 ಜಿಲ್ಲೆಗಳು. ನಂತರದಲ್ಲಿ 1886 ಅಲ್ಲಿ 1886ರಲ್ಲಿ ಇದೊಂದು ಹೊಸ ಜಿಲ್ಲೆಯನ್ನಾಗಿ ರಚನೆಯನ್ನ ಮಾಡ್ತಾರೆ. ಮೈಸೂರಿನ ಒಡೆಯರೇ ಒಂದು ಹೊಸ ಜಿಲ್ಲೆಯನ್ನಾಗಿ ಇದನ್ನ ರಚನೆಯನ್ನ ಮಾಡ್ತಾರೆ. ಹಾಸನ ಜಿಲ್ಲೆ ಅಂತೇಳಿ ಇದು ಅಸ್ತಿತ್ವಕ್ಕೆ ಬರ್ತದೆ. ಹಾಸನ ಜಿಲ್ಲೆ ಅಸ್ತಿತ್ವಕ್ಕೆ ಬರ್ತದೆ. ಎಷ್ಟನೇ ಜಿಲ್ಲೆಯಾಗಿ? 8ನೇ ಜಿಲ್ಲೆಯಾಗಿ ಹಾಸನ ಅಸ್ತಿತ್ವಕ್ಕೆ ಬರ್ತದೆ. 9ನೇ ಜಿಲ್ಲೆಯಾಗಿ 1939ರಲ್ಲಿ ಕರ್ನಾಟಕ ರಾಜ್ಯದ 9ನೇ ಜಿಲ್ಲೆಯಾಗಿ ರಚನೆ ಆಗಿದ್ದು ಯಾವುದು ಅಂತ ಕೇಳಿದ್ರೆ ಮಂಡ್ಯ. ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಮಂಡ್ಯದಲ್ಲಿ ಈಗ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತದೆ ಜೂನ್ ತಿಂಗಳಲ್ಲಿ. ಹಾಗಾಗಿ ಮಂಡ್ಯ ಜಿಲ್ಲೆ ರಚನೆಗೊಂಡಂತ ವರ್ಷ ಯಾವುದು ಅಂತ ಕೇಳಿದ್ರೆ 1939ರಲ್ಲಿ ಮಂಡ್ಯ ಜಿಲ್ಲೆಯಾಗ ಅಸ್ತಿತ್ವಕ್ಕೆ ಬರುತ್ತೆ. ಮಂಡ್ಯ ಜಿಲ್ಲೆ ಅಸ್ತಿತ್ವಕ್ಕೆ ಬರ್ತದೆ. ನಂತರದಲ್ಲಿ ಕರ್ನಾಟಕ ಸ್ವಾತಂತ್ರ್ಯ ಸಿಗ್ಬೇಕಾದ್ರೆ, ಭಾರತಕ್ಕೆ ಸ್ವಾತಂತ್ರ್ಯ ಸಿಗ್ಬೇಕಂದ್ರೆ ಆಂಧ್ರ ಪ್ರದೇಶವನ್ನ ರಚನೆಯನ್ನ ಮಾಡ್ತೀರಿ. ಭಾಷಾವಾರು ಆಧಾರದ ಮೇಲೆ ಆಂಧ್ರ ಪ್ರದೇಶ ರಾಜ್ಯ ರಚನೆ ಆಗ್ಬೇಕಂದ್ರೆ ಅಂತ ಸಂದರ್ಭದಲ್ಲಿ ಪೊಟ್ಟಿ ಶ್ರೀರಾಮುಲು ಅಲ್ಲಿ ಉಪವಾಸವನ್ನ ಮಾಡ್ತಾರೆ. ನಂತರದಲ್ಲಿ ಅವರು ಸತ್ತೋಗ್ತಾರೆ. ಆಂಧ್ರವನ್ನ ಭಾಷಾವಾರು ರಚನೆ ಮೇಲೆ 1952ರಲ್ಲಿ ಆಂಧ್ರ ಪ್ರದೇಶ ರಚನೆ ಆಗುತ್ತೆ. ಆಗ 1953ಯಲ್ಲಿ ಮದ್ರಾಸ್ ಪ್ರಾಂತ್ಯದ ಅಧೀನದಲ್ಲಿ ಇದ್ದಂತ, ತಮಿಳ್ನಾಡಿನ ಚೆನ್ನೈ ಅಂತ ಕರಿತೀರಾ ಅದನ್ನ ಪ್ರೆಸೆಂಟ್, ಆಗ ಮದ್ರಾಸ್ ಅಂತ ಇದ್ರು. ಈ ಮದ್ರಾಸ್ ಸಂಸ್ಥಾನದಲ್ಲಿ ಇದ್ದಂತಹ ಬಳ್ಳಾರಿಯನ್ನ ಕರ್ನಾಟಕಕ್ಕೆ ಹಸ್ತಾಂತರವನ್ನ ಮಾಡ್ತಾರೆ. ಬಳ್ಳಾರಿ ಜಿಲ್ಲೆಯನ್ನ ಕರ್ನಾಟಕಕ್ಕೆ ಹಸ್ತಾಂತರವನ್ನ ಮಾಡಲಾಗುತ್ತೆ. ಆಗ ಕರ್ನಾಟಕದ ಜಿಲ್ಲೆಗಳು ಎಷ್ಟಾಯ್ತು ಅಂತ ಕೇಳಿದ್ರೆ 10ನೇ ಜಿಲ್ಲೆಯಾಗಿ ಬಳ್ಳಾರಿ ನಮ್ಮಲ್ಲಿ ಸೇರ್ಪಡೆಯನ್ನಗೊಳ್ಳುತ್ತೆ. 10ನೇ ಜಿಲ್ಲೆಯಾಗಿ ಬಳ್ಳಾರಿ ಅವತ್ತಿಗೆ ಸೇರ್ಪಡೆಯನ್ನಗೊಳ್ಳುತ್ತೆ. 1956ರಲ್ಲಿ ಮುಂಬೈ ಪ್ರೆಸಿಡೆನ್ಸಿ ಅಥವಾ ಬಾಂಬೆ ಪ್ರೆಸಿಡೆನ್ಸಿ ಅಂತ ಕರಿತಾ ಇದ್ರು. ಪ್ರೆಸೆಂಟ್ ಅದು ಮುಂಬೈ ಪ್ರೆಸಿಡೆನ್ಸಿ ಅಥವಾ ಪ್ರೆಸೆಂಟ್ ಅದನ್ನ ಈಗ ಕಿತ್ತೂರು ಕರ್ನಾಟಕ ಭಾಗ ಅಂತೇಳಿ ಇದನ್ನ ಕರಿತೀವಿ. ಈಗ ಕಿತ್ತೂರು ಕರ್ನಾಟಕ ಭಾಗ. ಈ ಕಿತ್ತೂರು ಕರ್ನಾಟಕ ಭಾಗದಿಂದ ಅಥವಾ ಬಾಂಬೆ ಪ್ರೆಸಿಡೆನ್ಸಿಯಿಂದ 1956 ಏಕೀಕರಣ ಆಗ್ಬೇಕಂದ್ರೆ, ಕರ್ನಾಟಕ ರಾಜ್ಯ ಏಕೀಕರಣಗೊಳ್ಬೇಕಾದ್ರೆ, ಯಾಕಂದ್ರೆ ಅದೇ ಸಂದರ್ಭದಲ್ಲಿ ಮಹಾರಾಷ್ಟ್ರವನ್ನು ಕೂಡ ಅವ್ರು ಡಿವೈಡ್ ಮಾಡ್ಕೊಡ್ತಾರೆ ಅಲ್ಲಿ ಭಾಷಾವಾರು ಆಧಾರದ ಮೇಲೆ. ಹಾಗಾಗಿ ಈ ಮಹಾರಾಷ್ಟ್ರ ಭಾಗದಿಂದ ಬೆಳಗಾವಿ, ವಿಜಯಪುರ, ಧಾರವಾಡ, ಉತ್ತರ ಕನ್ನಡ ಜಿಲ್ಲೆಗಳನ್ನ ಕರ್ನಾಟಕಕ್ಕೆ ಸೇರ್ಪಡೆಯನ್ನಗೊಳ್ತಾರೆ. ಕರ್ನಾಟಕಕ್ಕೆ ಸೇರಿಸಿ ಕೊಡಲಾಗುತ್ತೆ. ಬಾಂಬೆ ಪ್ರೆಸಿಡೆನ್ಸಿಯಿಂದ ಕರ್ನಾಟಕಕ್ಕೆ ಸೇರ್ಪಡೆಗೊಂಡಂತಹ ಜಿಲ್ಲೆಗಳು ಎಷ್ಟು ಅಂತ ಕೇಳಿದ್ರೆ ಆಗ 4 ಜಿಲ್ಲೆಗಳು ಸೇರ್ಪಡೆಯನ್ನಗೊಳ್ತವೆ. ಕರೆಕ್ಟ್ ಆಗಿ ಗೊತ್ತಿದೆ ಆನ್ಸರ್ ಮಾಡ್ಬೇಕಾಗುತ್ತೆ, ಯಾಕಂದ್ರೆ ಕೇಸ್ ಅಷ್ಟು ಈಸಿ ಇರಲ್ಲ ಪೇಪರ್. ಓಕೆ, ಬೆಳಗಾವಿ, ವಿಜಯಪುರ, ಧಾರವಾಡ, ಉತ್ತರ ಕನ್ನಡ ಈ 4 ಜಿಲ್ಲೆಗಳು ಆರಂಭದಲ್ಲಿ ಕರ್ನಾಟಕಕ್ಕೆ ಸೇರ್ಪಡೆಗೊಂಡಂತಹ ಮೊದಲ ಜಿಲ್ಲೆಗಳು. ಯಾವ ಪ್ರೆಸಿಡೆನ್ಸಿಯಿಂದ ಮಾತಾಡಿ? ಬಾಂಬೆ ಪ್ರೆಸಿಡೆನ್ಸಿಯಿಂದ ಸೇರ್ಪಡೆಗೊಂಡಿದ್ದು. ನನಗೆ ಕಿವಿ ಕೇಳಿಸಲ್ಲ, ಸ್ವಲ್ಪ ನನಗೆ ಫಾಸ್ಟ್ ಆಗಿ ಮಾತಾಡ್ಬೇಕು. ಅರ್ಥ ಆಗ್ತಾ ಇದೆಯಾ? ನನಗೆ ಸ್ವಲ್ಪ ಜೋರಾಗಿ ಬರ್ಬೇಕು. ನೀನ್ ಮೆಲ್ಲಕ್ ಮಾತಾಡಿದ್ರೆ, ಮತ್ತೆ ಮೆಲ್ಲಕ್ ಮಾತಾಡಿದ್ರೆ ನನ್ನ ಗರ್ಲ್ ಫ್ರೆಂಡ್ ಮಾತ್ರ ಕೇಳಲ್ಲ. ಮೆಲ್ಲಕ್ ಮಾತಾಡಿದ್ರೆ ನಾನು ಜೋರಾಗಿ ಮಾತಾಡ್ಬೇಕು. ಹಿಂಗೆ ಮೆಲ್ಲಕ್ ನಿಧಾನಕ್ಕೆ ಮಾತಾಡೋದು ಹೆಂಗ್ ಕೇಳಿಸ್ತದೆ? ಏನ್ ಜೋರಾಗಿ ಬಂದ್ರೆ ಮಾತ್ರ ವಾಯ್ಸ್. ಓಕೆ, ಎಸ್, ಬೆಳಗಾವಿ, ವಿಜಯಪುರ, ಧಾರವಾಡ, ಉತ್ತರ ಕನ್ನಡ ಈ 4 ಜಿಲ್ಲೆಗಳು 1956ರಲ್ಲಿ ಬಾಂಬೆ ಪ್ರೆಸಿಡೆನ್ಸಿಯಿಂದ ಕರ್ನಾಟಕಕ್ಕೆ ಸೇರ್ಪಡೆಗೊಂಡಂತ ಜಿಲ್ಲೆಗಳು ಅಂತ ಕರೆಯಲಾಗುತ್ತೆ. ಅಲ್ಲಿಗೆ ಎಷ್ಟು ಜಿಲ್ಲೆಗಳಾಯ್ತು? 10, 11, 12, 13, 14 ಜಿಲ್ಲೆಗಳು ಕರ್ನಾಟಕಕ್ಕೆ ಆಗ ಸೇರ್ಪಡೆಗೊಳ್ತು. 14 ಜಿಲ್ಲೆಗಳು ಬಂತಾ? ಎಸ್. ನೆಕ್ಸ್ಟ್ ಬರ್ರಿ. 14
ಜಿಲ್ಲೆಗಳು ಕರ್ನಾಟಕಕ್ಕೆ ಆಗ ಸೇರ್ಪಡೆಯನ್ನಗೊಳ್ಳುತ್ತೆ. 14 ಜಿಲ್ಲೆಗಳು ಬಂತು. ನೆಕ್ಸ್ಟ್ ಮದ್ರಾಸ್ ಪ್ರೆಸಿಡೆನ್ಸಿಯಿಂದ ಮದ್ರಾಸ್ ತಮಿಳ್ನಾಡು ಭಾಗವನ್ನು ಆಳ್ವಿಕೆ ಮಾಡ್ತಾ ಇದ್ರು. ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಅವ್ರು ಆಳ್ವಿಕೆ ಮಾಡ್ತಾ ಇದ್ರು. ದಕ್ಷಿಣ ಕನ್ನಡ, ಉಡುಪಿ, ಕೋಸ್ಟಲ್ ಭಾಗಗಳನ್ನ ಬ್ರಿಟಿಷರು ಇಟ್ಕೊಂಡಿದ್ರು. ಓಕೆ, ಆ ಭಾಗದಿಂದ ನಮಗೆ ಅವತ್ತಿಗೆ ಸೇರ್ಪಡೆಗೊಂಡಂತ ಜಿಲ್ಲೆಗಳಲ್ಲಿ ಒಂದು ಜಿಲ್ಲೆ ನಮ್ಮಲ್ಲಿ ಸೇರ್ಪಡೆಗೊಂಡು. ಓಕೆ, ಮದ್ರಾಸ್ ಪ್ರಾಂತ್ಯದಿಂದ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ನಮ್ಮಲ್ಲಿ ಸೇರ್ಪಡೆಯನ್ನಗೊಳ್ತಾರೆ. ಇದು ಎಷ್ಟನೇ ಜಿಲ್ಲೆ ಆಗಿ ಬಂತು ನಮ್ಗೆ? 15ನೇ ಜಿಲ್ಲೆ ಆಗಿ ಇದು ಸೇರ್ಪಡೆಯನ್ನಗೊಳ್ಳುತ್ತೆ. ದಕ್ಷಿಣ ಕನ್ನಡ ಜಿಲ್ಲೆ ಯಾವ ಪ್ರೆಸಿಡೆನ್ಸಿಯಿಂದ ಬಂತು? ಮದ್ರಾಸ್ ಪ್ರೆಸಿಡೆನ್ಸಿ. ನೆಕ್ಸ್ಟ್, ಕೊಡಗು ಒಂದು ಪ್ರತ್ಯೇಕ ರಾಜ್ಯ ಸಂಸ್ಥಾನವಾಗಿತ್ತು. ಅವತ್ತಿನ ಪಾಲಿಗೆ ಕೊಡಗು ಒಂದು ಪ್ರತ್ಯೇಕ ರಾಜ್ಯವಾಗಿ, ಒಂದು ಸಿ ಸ್ಟೇಟ್ ಆಗಿ ಕೊಡಗನ್ನ ಆಳ್ವಿಕೆಯನ್ನ ಮಾಡ್ತಾ ಇದ್ರು. ಕೊಡಗು ರಾಜ್ಯದ ಮೊದಲ ಮುಖ್ಯಮಂತ್ರಿ ಆಗ ಯಾರಿದ್ರು ಅಂತ ಕೇಳಿದ್ರೆ ಸಿ ಪೂನಚ್ಚ ಅವರಿದ್ರು. ಸಿ ಪೂನಚ್ಚ ಅವರು ಆಗ ಮುಖ್ಯಮಂತ್ರಿಯಾಗಿ ಆಳ್ವಿಕೆಯನ್ನ ಮಾಡ್ತಾ ಇದ್ರು. ಕರ್ನಾಟಕ ಏಕೀಕರಣಗೊಳ್ಬೇಕಾದ್ರೆ ಕರ್ನಾಟಕದ ಮುಖ್ಯಮಂತ್ರಿ ಬೇರೆ ಇದ್ರು. ಆಗ ಕರ್ನಾಟಕ ಅಥವಾ ಭಾರತ ಸ್ವತಂತ್ರ ಆಗ್ಬೇಕಾದ್ರೂ ಕರ್ನಾಟಕದ ಮುಖ್ಯಮಂತ್ರಿಗಳಿದ್ರು. ಆದ್ರೆ 1956 ಕೂಡ ಕೊಡಗು ಸೇರ್ಪಡೆಗೊಂಡಿತ್ತಿಲ್ಲ. ಓಕೆ, 1947 ಇಂದ 1956 ನವರೆಗೆ ಕೊಡಗು ಜಿಲ್ಲೆ ಒಂದು ಪ್ರತ್ಯೇಕ ರಾಜ್ಯ ಸಂಸ್ಥಾನವಾಗಿ ಆಳ್ವಿಕೆಗೆ ಒಳಪಟ್ಟಿತ್ತು. ಆಗ 47ರಿಂದ 56ರವರೆಗೆ ಕೊಡಗು ಜಿಲ್ಲೆಯನ್ನ ಆಳ್ವಿಕೆ ಮಾಡಿದಂತ ಮುಖ್ಯಮಂತ್ರಿ ಯಾರು ಅಂತ ಕೇಳಿ ಸಿ ಪೂನಚ್ಚ ಅವರ ಹೆಸರನ್ನ ಕೊಟ್ಟರೆ ಸಾಕು. ಈ ಪ್ರತ್ಯೇಕತೆಯಿಂದ ಕೊಡಗು ಜಿಲ್ಲೆನಾಗ ಸೇರ್ಪಡೆಗೊಳ್ತಾರೆ. 16ನೇ ಜಿಲ್ಲೆಯಾಗಿ ಕೊಡಗು ಎಂಟ್ರಿ ಕೊಡ್ತದೆ. ಕೊಡಗು ಎಂಟ್ರಿಲಿ ಕೊಡ್ತದೆ. ಓಕೆ, ಇದರ ಜೊತೆಗೆ ನಮ್ಮ ರಾಜ್ಯದಲ್ಲಿ ಒಂದು ಎನ್ಕ್ಲೇವ್ ಪ್ರದೇಶ ಅಂತೇಳಿ ಇದೆ, ಮತ್ತೊಂದು. ಓಕೆ, ಏನು ಇದು ಎನ್ಕ್ಲೇವ್ ಪ್ರದೇಶ ಅಂದ್ರೆ ಏನಿದು? ಕರ್ನಾಟಕ ರಾಜ್ಯದಲ್ಲಿ 2 ಜಿಲ್ಲೆಗಳ ಮಧ್ಯೆ ಒಂದು ಎನ್ಕ್ಲೇವ್ ಪ್ರದೇಶಗಳಲ್ಲಿ ಕಂಡು ಬರ್ತದೆ. ಎನ್ಕ್ಲೇವ್ ಪ್ರದೇಶಗಳು ಅಂತ ಕರೆಯಲಾಗುತ್ತೆ. ಇದಕ್ಕೆ ಎನ್ಕ್ಲೇವ್ ಪ್ರದೇಶಗಳಲ್ಲಿ ನಾವು ಎಕ್ಸಾಂಪಲ್ ಕೊಡ್ಬೇಕಂದ್ರೆ ನಿಮ್ಗೆ ಬೆಳಗಾವಿ ಜಿಲ್ಲೆಯಲ್ಲಿ ಬರುವಂತ ಒಂದು ದಾಮ್ನೆ ಆಗಿರ್ಬೋದು, ಬೀದರ್ನಲ್ಲಿ ಕಂಡುಬರುವಂತ ಮುಖೇಡ ಆಗಿರ್ಬೋದು. ಇದನ್ನ ಕರ್ನಾಟಕದ 2 ಎನ್ಕ್ಲೇವ್ ಪ್ರದೇಶಗಳು ಅಂತ ಕರೆಯಲಾಗುತ್ತೆ. ಏನಿದು ಎನ್ಕ್ಲೇವ್ ಪ್ರದೇಶಗಳಂದ್ರೆ? ಅಂದ್ರೆ ಎನ್ಕ್ಲೇವ್ ಪ್ರದೇಶಗಳನ್ನ ಇದ್ರು ನಮ್ಮ ಕರ್ನಾಟಕದ ಮ್ಯಾಪ್ ಅನ್ನ ನೋಡ್ಬೇಕಂದ್ರೆ ಈ ಪ್ರದೇಶಗಳು ನಮ್ಮ ಮ್ಯಾಪ್ ನಲ್ಲೇ ಇದಾವೆ, ನಮ್ಮ ಕರ್ನಾಟಕದ ಮ್ಯಾಪ್ ಅಲ್ಲೇ ಬರ್ತವೆ. ಆದರೆ ಕರ್ನಾಟಕದಿಂದ ಪ್ರತ್ಯೇಕತೆಯಾಗಿ ಹೊರಗಡೆ ಇರುವಂತ ಜಿಲ್ಲೆಗಳು, ಪ್ರದೇಶಗಳು. ಅರ್ಥ ಆಗ್ತಾ ಇದೆಯಾ? ಇದು ಬೀದರ್ ಜಿಲ್ಲೆಯಲ್ಲಿ ಬರುವಂತ ಮುಖೇಡ, ಬೀದರ್ ಹತ್ರನೇ ಬರ್ತದೆ, ಔರಾ ತಾಲೂಕ್ನಲ್ಲೇ ಇದೆ. ಇದು ಒಂದು ಹಳ್ಳಿ ಮುಖೇಡ. ಇದು ಮಹಾರಾಷ್ಟ್ರ ಮತ್ತೆ ಕರ್ನಾಟಕ 2 ರಾಜ್ಯಗಳ ಮಧ್ಯೆ ಇರುವಂತ ಒಂದು ಪ್ರದೇಶ. 2 ರಾಜ್ಯಗಳ ಮಧ್ಯೆ ಇರುವಂತಹ ಪ್ರದೇಶಗಳನ್ನ ನಾವು ಎನ್ಕ್ಲೇವ್ಗಳು ಅಂತ ಕರೆಯಲಾಗ್ತದೆ. ನಮ್ಮ ರಾಜ್ಯದಿಂದ ಪ್ರತ್ಯೇಕನೇ ಇದಾವೆ, ಆದ್ರೆ ನಮ್ಮ ಮ್ಯಾಪ್ ಅನ್ನ ನೋಡ್ಬೇಕಾದ್ರೆ ನಮ್ಮ ರಾಜ್ಯದಲ್ಲೇ ಬರ್ತವೆ. ಓಕೆ, ಇಂತಹ ಪ್ರದೇಶಗಳು. ಇದರ ಪ್ಲೇಸ್ಗಳನ್ನ ನೋಡ್ಬೇಕಂದ್ರೆ ಡಿಫ್ರೆಂಟ್ ಉಂಟು. ಆದ್ರೆ ಈ ಆ ಹಳ್ಳಿಗಳ ಖರ್ಚನ್ನು ನಿಭಾಯಿಸಲಿಕ್ಕೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ದುಡ್ಡು ಕೊಡ್ತದೆ. ಯಾರಿಗೆ ಕೊಡ್ತದೆ? ಮಹಾರಾಷ್ಟ್ರ ಗೌರ್ಮೆಂಟಿಗೆ ದುಡ್ಡನ್ನ ಕೊಡ್ತದೆ. ಅವ್ರು ಇದನ್ನ ನೋಡ್ಕೋತಾರೆ. ಓಕೆ, ಮಹಾರಾಷ್ಟ್ರದ ಗಡಿಯಲ್ಲಿ ಬರ್ತವೆ, ನಮ್ಮಿಂದ ಡಿವೈಡ್ ಆಗಿದ್ದಾವೆ. ಹಾಗಾಗಿ ಆ ಜಿಲ್ಲೆಗಳನ್ನ ಖರ್ಚನ್ನ ನೋಡ್ಕೊಳ್ಳೋಕೆ ನಾವು ಅದಕ್ಕೆ ದುಡ್ಡನ್ನ ಕೊಡ್ತೀವಿ. ಯಾಕಂದ್ರೆ ನಮ್ಮಲ್ಲೂ ಕೂಡ ಇಲ್ಲಿ ಕನ್ನಡಿಗರು ಇದ್ದಾರೆ. ಈ ಗಡಿ ಭಾಗದಲ್ಲಿ ಇರುವಂತ ಕನ್ನಡಿಗರು ಅಂತಾರೆ, ಗೊತ್ತೇನೋ? ಗಡಿ ಭಾಗದಲ್ಲಿ ಬರುವಂತ ಕನ್ನಡಿಗರು ಅಂತದ್ರಲ್ಲಿ ಇವರು ಕೂಡ ಬರ್ತಾರೆ. ಒಂದು ಮುಖೇಡ ಮತ್ತೊಂದು ದಾಮ್ನೆ. ಇದು ಕರ್ನಾಟಕದಲ್ಲಿ ಇರುವಂತ 2 ಎನ್ಕ್ಲೇವ್ ಪ್ರದೇಶಗಳು ಅಂತ ಕರೆಯಲಾಗುತ್ತೆ. ಇದು ಕರ್ನಾಟಕದಿಂದ ಪ್ರತ್ಯೇಕವಾಗಿ ಮಹಾರಾಷ್ಟ್ರ ರಾಜ್ಯದೊಂದಿಗೆ ಸೇರ್ಪಡೆಗೊಂಡಂತಹ ಪ್ರದೇಶಗಳು. ಇದರ ಖರ್ಚು ಮತ್ತು ವೆಚ್ಚವನ್ನ ನಮ್ಮ ರಾಜ್ಯ ಸರ್ಕಾರನೇ ಭರಿಸ್ತದೆ. ಇದು 2 ಎನ್ಕ್ಲೇವ್ ಪ್ರದೇಶಗಳು ನಿಮ್ಗೆ ಗೊತ್ತಿದ್ರೆ ಸಾಕು. ಓಕೆ, ನೆಕ್ಸ್ಟ್ ಎನ್ಕ್ಲೇವ್ ಪ್ರದೇಶಗಳು ಅಂತ ಕರಿಬಹುದು ಬೇಕಾದ್ರೆ ನೀವು ಇದನ್ನ. ತೋರ್ಸೋಣ ಇದನ್ನಂದ್ರೆ ಸ್ಟಾರ್ಟಿಂಗ್ ಅಲ್ಲ ಇದೆ, ಬನ್ನಿ. ಇದಲ್ಲೂ ಇಲ್ಲ, ಮುಂದೆ ಮ್ಯಾಪಲ್ಲಿ ಇದೆ, ತೋರಿಸ್ತೀನಿ. ಎನ್ಕ್ಲೇವ್ ಪ್ರದೇಶಗಳು ಮತ್ತೆ ಎಕ್ಸ್ಕ್ಲೇವ್ ಪ್ರದೇಶಗಳು ಅಂತೇಳಿ ಬರ್ತದೆ. ಓಕೆ, ನೆಕ್ಸ್ಟ್ ಇದಿರಲಿ, ಮುಂದೆ ಬರ್ರಿ. ಇದೊಂದು ಇದೆ ನೋಡ್ರಿ, ಸೆಮಿ ಎನ್ಕ್ಲೇವ್ ಪ್ರದೇಶ ಅಂತೇಳಿ ಬರ್ತದೆ.
ಸೆಮಿ ಎನ್ಕ್ಲೇವ್ ಪ್ರದೇಶ ಅಂತೇಳಿ ಬರ್ತದೆ. ಏನ್ರಿ ಇದು ಸೆಮಿ ಎನ್ಕ್ಲೇವ್ ಅಂದ್ರೆ? ಎನ್ಕ್ಲೇವ್ ಮತ್ತೆ ಸೆಮಿ ಎನ್ಕ್ಲೇವ್ ಅಥವಾ ಎಸ್ಕ್ಲೇವ್ ಪ್ರದೇಶಗಳು ಅಂತೇಳಿ ಬರ್ತದೆ. ಇದು ತುಮಕೂರು ಜಿಲ್ಲೆಯ ಪಾವಗಡ, ಇದೊಂದು ನಮ್ಮಲ್ಲಿ ಸೆಮಿ ಎನ್ಕ್ಲೇವ್ ಪ್ರದೇಶಗಳಲ್ಲಿ ಬರುವಂಥದ್ದು. ಏನಿದು ತುಮಕೂರು ಜಿಲ್ಲೆಯ ಪಾವಗಡ? ಇದು ತುಮಕೂರು ಇಲ್ಲಿ ಬರ್ತದೆ, ಇದು ತುಮಕೂರು ಕರೆಕ್ಟಾ? ತುಮಕೂರ ಇದು ತುಮಕೂರು. ಇಲ್ಲಿ ಬಂದ್ರೆ ಚಿಕ್ಕಬಳ್ಳಾಪುರ ಬಂತು, ಇದು ಕೋಲಾರ ಬಂತು. ಇಲ್ಲಿ ಕ್ಲಿಯರ್ ಕರೆಕ್ಟಾ? ಈ ಪಾವಗಡ ತುಮಕೂರು ಹತ್ರ ಬರಲ್ಲ, ಚಿತ್ರದುರ್ಗ ಭಾಗದ ಹತ್ರ ಬರ್ತದೆ. ಆದ್ರೆ ತುಮಕೂರಿನ ಒಂದು ತಾಲೂಕು, ತುಮಕೂರಿನ ತಾಲೂಕು. ಆದರೆ ಇದರ ಬೌಂಡ್ರಿ ಪೂರ್ಣ ಪ್ರಮಾಣದಲ್ಲಿ ಬರುವಂಥದ್ದು ಆಂಧ್ರ ಪ್ರದೇಶದಲ್ಲಿ ಇದು ಬರ್ತದೆ. ಇದು ಒಂದು ನಮ್ಮ ತಾಲೂಕು ಪ್ರದೇಶ. ಓಕೆ, ಹಳ್ಳಿ ಅಲ್ಲ ಇದು ತಾಲೂಕು ಪ್ರದೇಶನೇ. ಇಲ್ಲಿಂದ ನಮ್ಮಲ್ಲಿ ಆಳ್ವಿಕೆಗೆ ಬರ್ತಾರೆ, ಇಲ್ಲಿಂದ ಒಬ್ರು ಶಾಸಕರು ಕೂಡ ನಮ್ಮಲ್ಲಿ ನೇಮಕವನ್ನಗೊಳ್ತಾರೆ ಪ್ರತಿ ಬಾರಿನೂ ಕೂಡ. ಇದೊಂದು ಎನ್ಕ್ಲೇವ್ ಪ್ರದೇಶ. ಯಾಕಂದ್ರೆ ನಮ್ಮ ಮ್ಯಾಪಲ್ಲೇ ಇದೆ, ನಮ್ಮ ಮ್ಯಾಪಿಂದ ಡಿವೈಡ್ ಆಗಿದೆ. ಆದರೆ ಇದರ ಸಂಪೂರ್ಣ ವೆಚ್ಚ ಮತ್ತೆ ಆಡಳಿತವನ್ನ ನಾವೇ ನೋಡ್ಕೋತಾ ಇದ್ವಿ. ಆ ಹಳ್ಳಿಗಳು, ಎನ್ಕ್ಲೇವ್ಗಳ ಹಳ್ಳಿಗಳದ್ದು ಎರಡೂ ಕೂಡ ವೆಚ್ಚವನ್ನ ನಾವು ಕೊಡ್ತಾ ಇದ್ವಿ, ಆಡಳಿತವನ್ನ ಮಹಾರಾಷ್ಟ್ರ ಮಾಡ್ತಾ ಇತ್ತು. ಇದರ ಆಡಳಿತವನ್ನು ಕೂಡ ನಾವೇ ನೋಡ್ಕೋತೀವಿ, ಇದರ ವೆಚ್ಚವನ್ನು ಕೂಡ ನಾವೇ ನೋಡ್ಕೋತೀವಿ. ಇಲ್ಲಿಂದ ಬರುವಂತ ಆದಾಯನೂ ಕೂಡ ನಮ್ದೆ. ಹಾಗಾಗಿ ಇದನ್ನ ಒಂದು ಸೆಮಿ ಎನ್ಕ್ಲೇವ್ ಪ್ರದೇಶ ಅಂತ ಕರೆಯಲಾಗುತ್ತೆ. ಇಸ್ ಕ್ಲಿಯರ್? ಅರ್ಥ ಆಗಿದೆಯಾ? ಇದು ಎರಡು ನಿಮ್ಗೆ ಗೊತ್ತಿದ್ರೆ ಇಲ್ಲಿ ಬರಿಬೇಕಾಗತ್ತೆ. ಸ್ಟೇಟ್ಮೆಂಟ್ ಅಲ್ಲಿ ಇದನ್ನ ಕೇಳ್ತಾರೆ. ಎರಡು ಎನ್ಕ್ಲೇವ್ಗಳಿದೆ, ಒಂದು ಸೆಮಿ ಎನ್ಕ್ಲೇವ್ ಪ್ರದೇಶ ಇರೋದನ್ನ ಇಲ್ಲಿ ನೋಡ್ಬೇಕಾಗತ್ತೆ. ನೆಕ್ಸ್ಟ್, ಭೌಗೋಳಿಕ ಸ್ಥಾನ. ನಮ್ಮ ಕರ್ನಾಟಕದ ಒಂದು ಭೌಗೋಳಿಕ ಸ್ಥಾನವನ್ನ ನೋಡ್ಬೇಕಾಗತ್ತೆ, ಅಥವಾ ಜೋಗ್ರಫಿಕಲ್ ಲೊಕೇಶನ್ ಅಂದ್ರೆ ಯಾವ ಭಾಗದಲ್ಲಿ ನಾವು ಬರ್ತೀವಿ ಅನ್ನೋದಕ್ಕೆ ಇದರ ಒಂದು ಲೊಕೇಶನ್ಸ್ ಅನ್ನ ಇಲ್ಲಿ ನೋಡ್ಬೇಕಾಗತ್ತೆ. ಕರ್ನಾಟಕದ ಲೊಕೇಶನ್. ಎಸ್ ಬರ್ರಿ, ಇದು ಭಾರತನ ಇದು? ಎಸ್. ಹಾಗಾದ್ರೆ ಈ ಭಾರತದಲ್ಲಿ ನಾವೆಲ್ಲಿದ್ವಿ? ನಾವೆಲ್ಲಿದ್ವಿ? ಇಲ್ಲೊಂದು ಲೈನ್ ಹಾದೋಗುತ್ತಾ? ಇಲ್ಲಿ ಯಾವ ಲೈನ್ ಹಾದೋಗುತ್ತೆ? ಇಲ್ಲೊಂದು ಲೈನ್ ಹೋಗುತ್ತಲ್ಲ, 23.5 ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದೋಗುತ್ತಾ ಇಲ್ಲೊಂದು ಲೈನ್. ಎಸ್. ಇದರ ಉತ್ತರದ ಭಾಗವನ್ನ ಉತ್ತರ ಭಾರತ ಅಂತೀರಾ, ಇದನ್ನ ದಕ್ಷಿಣ ಭಾರತ ಅಂತೀರಾ. ಹಾಗಾದ್ರೆ ಇದು ಕರ್ನಾಟಕ ತಾನೆ? ಇದು ಕರ್ನಾಟಕ. ಹಾಗಾದ್ರೆ ಭಾರತದಲ್ಲಿ ಕರ್ನಾಟಕ ಎಲ್ಲಿದೆ? ದಕ್ಷಿಣದಲ್ಲಿ ಇದೆ. ದಕ್ಷಿಣದಲ್ಲಿದ್ಯಾ? ಇದನ್ನ ಏನಂತ ಕರಿತೀರಿ? ಪರ್ಯಾಯ ಪ್ರಸ್ಥಭೂಮಿ ಅಂತೀರಾ? ಪೆನಿನ್ಸುಲಾರ್ ಇಂಡಿಯಾ ಅಂತ ಹೇಳಿ ಕರಿತೀರಾ? ಪರ್ಯಾಯ ಪ್ರಸ್ಥಭೂಮಿ ಅಂತ ಕರಿತೀರಾ? ಕರೆಕ್ಟಾ? ಪರ್ಯಾಯ ಪ್ರಸ್ಥಭೂಮಿ ಅಂದ್ರೆ ತ್ರಿಕೋನಾಕಾರದಲ್ಲಿ ಇರುವಂತ ಪ್ರಸ್ಥಭೂಮಿಯನ್ನ ಪರ್ಯಾಯ ಪ್ರಸ್ಥಭೂಮಿ ಅಂತೇಳಿ ಕರಿತೀವಿ. ಹಾಗಾದ್ರೆ ಈ ಪರ್ಯಾಯ ಪ್ರಸ್ಥಭೂಮಿಯ ಕರ್ನಾಟಕ ಯಾವ ಭಾಗದಲ್ಲಿ ಇದೆ? ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಬಂದ್ರೆ ಕರ್ನಾಟಕ ಯಾವ ಭಾಗದಲ್ಲಿ ಇದೆ? ಇದು ಉತ್ತರ, ಇದು ದಕ್ಷಿಣ, ಇದು ಪೂರ್ವ, ಇದು ಪಶ್ಚಿಮ. ಕರೆಕ್ಟಾ? ಕರ್ನಾಟಕ ಯಾವ ಸೈಡ್ ಡೈರೆಕ್ಷನ್ ಇದೆ? ಪಶ್ಚಿಮಕ್ಕಿದೆ. ಯಾಕೆ? ನಮ್ಮಲ್ಲಿ ಅರೇಬಿಯನ್ ಸಿ ಇದೆಯಾ? ಕರ್ನಾಟಕದ ಜೊತೆಗೆ ಅರೇಬಿಯನ್ ಸಿ ಟಚ್ ಆಗತ್ತಾ? ಹಾಗಾಗಿ ಕರ್ನಾಟಕವು ಭಾರತದ ಪರ್ಯಾಯ ಪ್ರಸ್ಥಭೂಮಿಯ ಪಶ್ಚಿಮ ಭಾಗದಲ್ಲಿ ಇದೆ. ಪರ್ಯಾಯ ಪ್ರಸ್ಥಭೂಮಿಯ ಪಶ್ಚಿಮ ಭಾಗದಲ್ಲಿ ನಮ್ಮ ರಾಜ್ಯ ಇದೆ. ಸಿಕ್ತಾ? ಯಾಕೆ ಸ್ಟೇಟ್ಮೆಂಟ್ ಇದು ಪೂರ್ವಕ್ಕಿದೆಯೋ ಪಶ್ಚಿಮಕ್ಕಿದೆಯೋ ಅಂತ ಹೇಳಿ ಕೇಳ್ತಾನೆ. ಪರ್ಯಾಯ ಪ್ರಸ್ಥಭೂಮಿಯ ಪಶ್ಚಿಮದಲ್ಲಿ ಕರ್ನಾಟಕ ರಾಜ್ಯ ಇದೆ. ಕರ್ನಾಟಕ ರಾಜ್ಯವು ಡೆಕ್ಕನ್ ಪ್ರಸ್ಥಭೂಮಿಯ ಒಂದು ಭಾಗವಾಗಿದೆ. ಯಾಕಂದ್ರೆ ಪರ್ಯಾಯ ಪ್ರಸ್ಥಭೂಮಿಯನ್ನ ಎರಡು ಭಾಗ ಮಾಡ್ತಾರೆ. ಮತ್ತೆ ಒಂದು ಡೆಕ್ಕನ್ ಪ್ರಸ್ಥಭೂಮಿ, ಒಂದು ಉನ್ನತ ಪ್ರಸ್ಥಭೂಮಿ. ಸ್ಟಾರ್ಟಿಂಗ್ ಸಿಲೆಬಸ್ ಹೇಳ್ಬೇಕಾದ್ರೆ ನಾನು ಹೇಳಿದ್ದೆ, ಮಧ್ಯದಲ್ಲಿ ನರ್ಮದಾ ನದಿ ಒಂದು ಮೂವ್ ಆಗುತ್ತೆ, ಹಾಗಾಗಿ ಇದನ್ನ ಎರಡು ಭಾಗವನ್ನಾಗಿ ಮಾಡೋಗುತ್ತೆ ಅಂತ ಹೇಳಿ. ಓಕೆ, ಈ ಡೆಕ್ಕನ್ ಪ್ರಸ್ಥಭೂಮಿಯಲ್ಲಿ ಏನಿದೆ ಬಂದ್ರೆ ಕರ್ನಾಟಕವು ಎರಡು ಪ್ರಸ್ಥಭೂಮಿಗಳ ಮಧ್ಯೆ ಹಂಚಿಕೆ ಆಗಿದೆ. ಇದರ ಉತ್ತರ ಭಾಗ ಏನಿದೆ ಇದನ್ನ ಮಹಾರಾಷ್ಟ್ರ ಪ್ರಸ್ಥಭೂಮಿ ಅಂತೀರಿ, ಇದನ್ನ ದಕ್ಷಿಣ ಭಾಗವನ್ನ ಮೈಸೂರು ಪ್ರಸ್ಥಭೂಮಿ ಅಂತ ಹೇಳ್ತೀರಿ. ಕರೆಕ್ಟಾ? ಕರ್ನಾಟಕವು ಎರಡು ಪ್ರಸ್ಥಭೂಮಿಗಳಲ್ಲಿ ಹಂಚಿಕೆ ಆಗಿದ್ದು, ಕರ್ನಾಟಕವು ಪರ್ಯಾಯ ಪ್ರಸ್ಥಭೂಮಿ ಅಥವಾ ಡೆಕ್ಕನ್ ಪ್ರಸ್ಥಭೂಮಿಯ ಪಶ್ಚಿಮ ಭಾಗದಲ್ಲಿ ಇದೆ.
ಅಥವಾ ಪಶ್ಚಿಮ ಭಾಗದಲ್ಲಿ ನೆಲೆಗೊಂಡಿದೆ. ಕ್ಲಿಯರ್? ನೆಕ್ಸ್ಟ್. ನೆಕ್ಸ್ಟ್ ಇದರ ಭೌಗೋಳಿಕ ಲೊಕೇಶನ್ ನೋಡ್ಬೇಕಂದ್ರೆ ಕರ್ನಾಟಕ ರಾಜ್ಯದ ಭೌಗೋಳಿಕ ಲೊಕೇಶನ್ ನೋಡ್ಬೇಕಂದ್ರೆ ಕರ್ನಾಟಕ ರಾಜ್ಯವು ಭಾರತದ ದಕ್ಷಿಣದಲ್ಲಿ ಇದೆ. ಪರ್ಯಾಯ ಪ್ರಸ್ಥಭೂಮಿಯ ಪಶ್ಚಿಮ ಭಾಗದಲ್ಲಿ ಇದೆ. ಈಗ ತಾನೇ ಹೇಳಿದೆ, ಪರ್ಯಾಯ ಪ್ರಸ್ಥಭೂಮಿಯ ಪಶ್ಚಿಮ ಭಾಗದಲ್ಲಿ ನಮ್ಮ ರಾಜ್ಯ ನೆಲೆಗೊಂಡಿರೋದನ್ನ ನೋಡ್ತೀರಾ. ಹಾಗಾದ್ರೆ ನಮ್ಮ ರಾಜ್ಯದ ಅಕ್ಷಾಂಶ ಮತ್ತು ರೇಖಾಂಶವನ್ನು ನೋಡ್ಬೇಕಂದ್ರೆ, ಲೊಕೇಶನ್ಸ್ ಅನ್ನ ನೋಡ್ಬೇಕಂದ್ರೆ ಕರ್ನಾಟಕ ರಾಜ್ಯವು 11 ಡಿಗ್ರಿ 3/1 ಉತ್ತರ ಅಕ್ಷಾಂಶದಿಂದ, ಯಾಕಂದ್ರೆ ನಾವು ಉತ್ತರ ಗೋಳಾರ್ಧದಲ್ಲಿ ಇದ್ವಿ. ಆದ್ರೆ ಭಾರತದ ದಕ್ಷಿಣ ಭಾಗದಲ್ಲೇ ಬರ್ತೀವಿ. ಆದ್ರೆ ನಾವು ಇಡೀ ಏಷ್ಯಾ ಅಥವಾ ಜಗತ್ನಲ್ಲಿ ಬಂದ್ರೆ ನಾವು ಉತ್ತರ ಗೋಳಾರ್ಧದಲ್ಲಿ ಬರ್ತೀವಿ. ಯಾಕಂದ್ರೆ ದಕ್ಷಿಣ ಗೋಳಾರ್ಧದಲ್ಲಿ ಬರಲ್ಲ. ನಾವು 0 ಡಿಗ್ರಿಯಿಂದ ಉತ್ತರಕ್ಕೆ ನಾವಿದ್ವಿ. ಹಾಗಾಗಿ ಉತ್ತರ ಗೋಳಾರ್ಧದಲ್ಲಿ ಭಾರತ ಬರ್ತದೆ. ಭಾರತದಲ್ಲೇ ಕರ್ನಾಟಕ ಇರೋದ್ರಿಂದ ದಕ್ಷಿಣ ಭಾಗದಲ್ಲಿ ಕರ್ನಾಟಕ ಇದೆ. ಹಾಗಾಗಿ ನಮ್ಮಲ್ಲಿ ಲ್ಯಾಟಿಟ್ಯೂಡ್ಸ್ ಅಂತ ಬಂದ್ರೆ ಅಥವಾ ಅಕ್ಷಾಂಶಗಳು ಅಂತ ಬಂದ್ರೆ 11 ಡಿಗ್ರಿ 3/1 ಉತ್ತರ ಅಕ್ಷಾಂಶದಿಂದ, ಓಕೆ 31 ಅಂತ ಓದಂಗಿಲ್ಲ, ಅಲ್ಲಿ ಪಾಯಿಂಟ್ ಇರೋದ್ರಿಂದ ಅದನ್ನು ಸಿಂಗಲ್ ಆಗಿ ತಗೋಬೇಕಾಗತ್ತೆ ನೀವು. 11 ಡಿಗ್ರಿ 3/1 ಉತ್ತರ ಅಕ್ಷಾಂಶದಿಂದ 18 ಡಿಗ್ರಿ 4/51 ಉತ್ತರ ಅಕ್ಷಾಂಶದವರೆಗೆ ಕರ್ನಾಟಕ ವಿಸ್ತರಿಸಿದೆ. ಅದೇ ರೀತಿಯಲ್ಲಿ ಕರ್ನಾಟಕವು 74 ಡಿಗ್ರಿ 121 ಪೂರ್ವ ರೇಖಾಂಶದಿಂದ 78 ಡಿಗ್ರಿ 401 ಪೂರ್ವ ರೇಖಾಂಶದವರೆಗೆ ವಿಸ್ತರಿಸಿದೆ. ಯಾಕಂದ್ರೆ ರೇಖಾಂಶದಲ್ಲಿ ಬಂದ್ರೆ ನಾವು ಪೂರ್ವ ಗೋಳಾರ್ಧದಲ್ಲಿ ಬರ್ತೀವಿ. ಹಾಗಾಗಿ ನಮ್ಮಲ್ಲಿ ಪೂರ್ವ ರೇಖಾಂಶಗಳನ್ನ ನಾವಿಲ್ಲಿ ನೋಡ್ಬೋದಾಗಿರ್ತದೆ. ಪೂರ್ವ ರೇಖಾಂಶಗಳನ್ನ ಇಲ್ಲಿ ನೋಡೋದಾಗಿರ್ತದೆ ನಮ್ಮಲ್ಲಿ ನೋಡ್ಬೇಕಂದ್ರೆ.